ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇಟ್ಟಿಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ, ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗಖಿಲಾರ್ಥ. ಕೆಟ್ಟ ಮಾತುಗಳೆನದೆ ಚೈದ್ಯನ ಹೊಟ್ಟೆಯೊಳಗಿಂಬಿಟ್ಟ, ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇನೋ ಕರುಣಾಳು. ಎರಡನೆಯ ಸಂಧಿಯ ಈ 12ನೆಯ ಪದ್ಯದ ಚಿಂತನೆಯನ್ನು ಮಾಡ್ತಾ ಶಿಶುಪಾಲನ ಕಥೆಯನ್ನು ನಾವು ನೋಡ್ತಾ ಇದ್ದೇವೆ. ಶಿಶುಪಾಲ ತರ್ಕಬದ್ಧವಾಗಿ ಪ್ರಾಮಾಣಿಕವಾಗಿ ಮಾತನಾಡಿದರೂ ಕೂಡ ಕೃಷ್ಣ ಯಾಕೆ ಸಂಹಾರ ಮಾಡಿದ ಅನ್ನುವ ಪ್ರಶ್ನೆ ನಿನ್ನೆಯ ಕಥೆ ಕೇಳಿ ನಿಮಗೆ ಹುಟ್ಟಿತ್ತು. ಅದಕ್ಕೆ ಈ ಮುಂದಿನ ಚಿಂತನೆ. ಶಿಶುಪಾಲ ತನ್ನ ಮಗಳಾದ ದೇವಕಿಯನ್ನು ಧರ್ಮರಾಜನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಈ ಶಿಶುಪಾಲ ತನ್ನ ಮಗಳನ್ನು ಧರ್ಮರಾಯನಿಗೆ ಕನ್ಯಾದಾನ ಮಾಡುವಲ್ಲಿಯೂ ಕೂಡ ಒಂದು ರಾಜಕೀಯ ಬುದ್ಧಿ ಇತ್ತು ಅವನದು. ರಾಜಕೀಯ ಕೆಟ್ಟ ಬುದ್ಧಿ ಇತ್ತು. ಶಿಶುಪಾಲ ಜರಾಸಂಧನ ಶಿಷ್ಯ. ಜರಾಸಂಧನಲ್ಲಿ ಅಪಾರವಾದ ಪ್ರೀತಿ ಗೌರವ ಅವನಿಗೆ. ಕೃಷ್ಣನಲ್ಲಿ ಆ ಗೌರವ ಇಲ್ಲ. ಜರಾಸಂಧ ಕೃಷ್ಣನ ದ್ವೇಷಿ. ಕಾರಣ ಜರಾಸಂಧ ಪಾಂಡವರನ್ನು ತನ್ನ ಪಕ್ಷಕ್ಕೆ ಸೇರಿಸಬೇಕು. ಕೃಷ್ಣ ಭಕ್ತರವರು ಪಾಂಡವರು, ಅವರು ಕೃಷ್ಣನನ್ನು ಬಿಟ್ಟು ನನ್ನ ಪಕ್ಷಕ್ಕೆ ಸೇರಬೇಕು. ಯಾಕೆ? ಪ್ರಬಲರವರು. ಭೀಮಸೇನ ಇದ್ದಾನೆ, ಅಂತಹ ಬಲಿಷ್ಠರು ನನ್ನ ಪಕ್ಷದಲ್ಲಿರಬೇಕು. ಕೃಷ್ಣ ಪಕ್ಷ ಸೇರಿ ಒಂದು ಕಾಲಕ್ಕೆ ಕೃಷ್ಣನ ಮತದಂತೆ ಭೀಮಸೇನ ನನ್ನನ್ನು ಸಂಹಾರ ಮಾಡಬಹುದು ಅನ್ನೋ ಗಾಬರಿ ಜರಾಸಂಧನಿಗೆ. ಕಾರಣ ಪಾಂಡವರನ್ನು ನನ್ನ ಪಕ್ಷಕ್ಕೆ ಬರುವಂತೆ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಶಿಶುಪಾಲನಿಗೆ ಕಿವಿ ಬೂದಿ ನಿನ್ನ ಮಗಳಾದ ದೇವಕಿಯನ್ನು ಧರ್ಮರಾಜನಿಗೆ ಕನ್ಯಾದಾನ ಮಾಡ್ತಾರೆ. ಕನ್ಯಾದಾನ ಮಾಡಿದ ಕ್ಷಣಕ್ಕೆ ಅವರು ನನ್ನ ಪಕ್ಷಕ್ಕೆ ಸೇರ್ತಾರೋ? ಇಲ್ಲ. ಅವನ ಉಪಾಯ ಏನಿತ್ತು ಅಂದರೆ, ಶಿಶುಪಾಲನ ಮಗಳು ಧರ್ಮರಾಜನನ್ನು ವಿವಾಹ ಮಾಡಿಕೊಂಡು ಹೋದ ನಂತರದಲ್ಲಿ ಪ್ರತಿನಿತ್ಯ ಧರ್ಮರಾಜನಿಗೆ ಜರಾಸಂಧನ ಗುಣಗಾನ ಮಾಡುತ್ತಾ ಜರಾಸಂಧನಲ್ಲಿ ಭಕ್ತಿ ಹುಟ್ಟುವಂತೆ ಮಾಡಬೇಕು. ಕೃಷ್ಣನ ಭಕ್ತನಾದ ಧರ್ಮರಾಜ ಕೃಷ್ಣನನ್ನು ಬಿಟ್ಟು ಜರಾಸಂಧನಲ್ಲಿ ಭಕ್ತಿ ಮಾಡಬೇಕು. ಶಿಶುಪಾಲ ಹೇಗೆ ಜರಾಸಂಧನ ಶಿಷ್ಯನೋ ಹಾಗೆ ಧರ್ಮರಾಜನು ಶಿಷ್ಯನಾಗುವಂತೆ ಅವನ ಬುದ್ಧಿಯನ್ನು ಪರಿವರ್ತಿಸಬೇಕು ಈ ಶಿಶುಪಾಲನ ಮಗಳು. ಈ ದುರುದ್ದೇಶದಿಂದ ಕನ್ಯಾದಾನ ಮಾಡ್ತಾನೆ. ತನ್ನ ಗುರುವಾದ ಜರಾಸಂಧನ ಪ್ರೇರಣೆಯಂತೆ ಶಿಶುಪಾಲ ಧರ್ಮರಾಜನಿಗೆ. ದೇವಕಿ ಅಂತ ಅವಳ ಹೆಸರು. ಆದರೆ ದೈವ ಸಂಕಲ್ಪ ಎಷ್ಟು ವಿಚಿತ್ರ ಅಂದರೆ, ಧರ್ಮರಾಜನ ಬುದ್ಧಿಯನ್ನು ಬದಲಿಸಬೇಕು ಅಂತ ಬಂದ ಆ ದೇವಕಿ ಧರ್ಮರಾಜನ ಪ್ರಾಮಾಣಿಕವಾದ ನಡೆಗೆ ಮನಸ್ಸು ಹೊತ್ತು ಅವಳೇ ಕೃಷ್ಣ ಭಕ್ತಳಾಗಿಬಿಡ್ತಾಳೆ. ಧರ್ಮರಾಜನಲ್ಲಿದ್ದ ಕೃಷ್ಣ ಭಕ್ತಿಯನ್ನು ಕಳೆದು ಜರಾಸಂಧನಲ್ಲಿ ಭಕ್ತಿ ಮಾಡುವಂತೆ, ಜರಾಸಂಧನ ಶಿಷ್ಯನಾಗುವಂತೆ ಧರ್ಮರಾಜನನ್ನು ಪರಿವರ್ತಿಸಬೇಕು ಅಂತ ಬಂದ ದೇವಕಿ ಧರ್ಮರಾಜನ ಪ್ರಾಮಾಣಿಕವಾದ ಧರ್ಮ ಬುದ್ಧಿಗೆ ಮರುಳಾಗಿ ಅವಳು ಕೂಡ ಜರಾಸಂಧನನ್ನು ಬಿಟ್ಟು ಕೃಷ್ಣ ಭಕ್ತಳಾಗಿಬಿಡ್ತಾಳೆ. ತಾವು ಮಾಡಿದ ಉಪಾಯ ಫಲಿಸಲಿಲ್ಲ, ವ್ಯರ್ಥ ಆಯಿತು ಅನ್ನುವ ಕಾರಣಕ್ಕೆ ಶಿಶುಪಾಲನಿಗೆ ತನ್ನ ಅಳಿಯನಾದ ಧರ್ಮರಾಜನ ಮೇಲೆ ದ್ವೇಷ. ಧರ್ಮರಾಜ ರಾಜಸೂಯ ಯಾಗ ಮಾಡಿದ. ರಾಜಸೂಯ ಯಾಗ ಮಾಡುವಾಗ ಇಡೀ ಜಗತ್ತನ್ನು ಗೆದ್ದು ಬರಬೇಕು. ಆ ನಿಟ್ಟಿನಲ್ಲಿ ಭೀಮಸೇನ ದಿಗ್ವಿಜಯಕ್ಕೆ ಹೋದಾಗ ಕೃಷ್ಣನ ಮಾರ್ಗದರ್ಶನದಲ್ಲಿ ಜರಾಸಂಧನನ್ನು ಸಂಹಾರ ಮಾಡ್ತಾನೆ.
ತನ್ನ ಗುರುವಾದ ಜರಾಸಂಧನನ್ನು ಸಂಹಾರ ಮಾಡಿದ ಅನ್ನುವ ಸಿಟ್ಟು ಶಿಶುಪಾಲನಿಗೆ. ಮೊದಲೇ ತನ್ನ ಪಕ್ಷಕ್ಕೆ ಸೇರಲಿಲ್ಲ ಧರ್ಮರಾಜ, ತನ್ನ ಅಳಿಯ ಅಂತ ಕೋಪ ಇತ್ತು. ಈಗ ಜರಾಸಂಧನನ್ನು ಸಂಹಾರ ಮಾಡಿ ರಾಜಸೂಯಾಗ ಮಾಡಿದ, ತನ್ನ ಗುರುವನ್ನು ಸಂಹಾರ ಮಾಡಿಸಿದ ಅನ್ನುವ ಕಾರಣಕ್ಕೆ ಅಪಾರವಾದ ಸಿಟ್ಟಿತ್ತು ಧರ್ಮರಾಜನ ಮೇಲೆ ಶಿಶುಪಾಲನಿಗೆ. ಆದರೆ ಏನು ಮಾಡುವಂಗಿಲ್ಲ, ರಟ್ಟೆಯಲ್ಲಿ ಬಲ ಇಲ್ಲ, ಅಲ್ಲಿ ಭೀಮಸೇನ ಇದ್ದಾನೆ. ಕಾರಣ ಅಳಿಯ ಮಾಡುವ ರಾಜಸೂಯ ಯಾಗಕ್ಕೆ ಮಾವನಾಗಿ ಅನಿವಾರ್ಯವಾಗಿ ಬರಬೇಕಾಯಿತು ಈ ಚೈದ್ಯ ಶಿಶುಪಾಲ. ಅನಿವಾರ್ಯವಾಗಿ ರಾಜಸೂಯ ಯಾಗಕ್ಕೆ ಬರುವಾಗಲೂ ಕೂಡ ಒಂದು ದುರ್ಬುದ್ಧಿ ಇಟ್ಟುಕೊಂಡೇ ಬಂದ. ಏನಾದರೂ ಒಂದು ನೆಪ ಸಿಕ್ಕರೆ ಏನೋ ಜಗಳ ತೆಗೆದು ಯುದ್ಧ ಮಾಡಿಯಾದರೂ ಆ ರಾಜಸೂಯ ಯಾಗವನ್ನು ಕೆಡಿಸಬೇಕು, ಸುರಕ್ಷಿತವಾಗಿ ಆಗಿಕೊಡಬಾರದು. ಏನೋ ನೆಪ ತೆಗೆದು ಜಗಳಾಡಬೇಕು, ಅದನ್ನು ಕೆಡಿಸಬೇಕು. ಈ ದುರುದ್ದೇಶದಿಂದ ತನ್ನ ಸಶಸ್ತ್ರ ಪಡೆ ಕೂಡಿಕೊಂಡೇ ಬಂದಿದ್ದಾನೆ ಶಿಶುಪಾಲ ರಾಜಸೂಯ ಯಾಗಕ್ಕೆ. ಸಮಯ ಬಂದಾಗ ಯುದ್ಧ ಸಾರಬೇಕು ಅಂತಲೇ ದ್ವೇಷದಿಂದ ಬಂದಿದ್ದ. ತನ್ನ ಅಳಿಯ ದೊಡ್ಡ ರಾಜಸೂಯ ಆಗದಂತಹ ಯಜ್ಞ ಮಾಡುತ್ತಾ ಇದ್ದಾನೆ ಅಂತ ಹೆಮ್ಮೆಯಿಂದ ಸಂತೋಷ ಪಡಲಿಕ್ಕಾಗಿ ಬಂದವನಲ್ಲ ಅವನು. ದ್ವೇಷದಿಂದಲೇ ಬಂದವ, ತನ್ನ ಸಶಸ್ತ್ರ ಸೈನ್ಯ ಪಡೆ ಹಿಡ್ಕೊಂಡೇ ಬಂದವ. ಪ್ರಸಂಗ ಬಂದರೆ ಯುದ್ಧ ಮಾಡಿ ರಾಜಸೂಯ ಯಾಗವನ್ನು ಹಾಳುಗೆಡವಬೇಕು ಅಂತ ಈ ದ್ವೇಷದಲ್ಲಿ ಬಂದಿದ್ದ. ಆದರೆ ಕೃಷ್ಣನ ನೇತೃತ್ವದಲ್ಲಿ, ವೇದವ್ಯಾಸ ದೇವರ ಮಾರ್ಗದರ್ಶನದಲ್ಲಿ ಯಾವ ಜಗಳಕ್ಕೂ ಅವಕಾಶ ಸಿಗಲೇ ಇಲ್ಲ ಶಿಶುಪಾಲನಿಗೆ. ಎಷ್ಟು ಥರದಿಂದ ಅವನು ತಪ್ಪುಗಳನ್ನು ಹುಡುಕಿದರೂ ಕೂಡ ಅವನಿಗೆ ಜಗಳ ಆಡಲಿಕ್ಕೆ ಯಾವುದೇ ಥರದ ನೆಪ ಸಿಗಲಿಲ್ಲ. ಇದೊಂದು ನಿರಾಶೆ ಕಾಡಿತು ಅವನಿಗೆ. ಕಡೆಗೆ ರಾಜಸೂಯ ಯಾಗ ಮುಗಿದೇ ಹೋಯಿತು. ರಾಜಸೂಯ ಯಾಗ ಮುಗಿದ ನಂತರದಲ್ಲಿ ಉಡುಗೊರೆ ಕೊಟ್ಟು ಕಳಿಸ್ಬೇಕು. ಯಾರ್ಯಾರು ರಾಜಸೂಯ ಯಾಗಕ್ಕೆ ಬಂದಿದ್ದಾರೋ ಅವರು ಹಾಗೆ ಹೋಗೋಂಗಿಲ್ಲ, ಅವರಿಗೆಲ್ಲ ಉಡುಗೊರೆ ಕೊಡಬೇಕು. ಸಂತೋಷದಿಂದ ಉಡುಗೊರೆ ತಗೊಂಡು ಅವರು ಹೋಗಬೇಕು. ಇದು ಕಡೆಯ ಕಾರ್ಯಕ್ರಮ. ಹಾಗಾಗಿ ಯಾರಿಗೆ ಮೊದಲು ಉಡುಗೊರೆ ಕೊಡಬೇಕು ಈ ಪ್ರಶ್ನೆ ಬಂತು. ಮೊದಲು ಉಡುಗೊರೆ ಯಾರಿಗೆ ಕೊಡಬೇಕು? ಯಾರಾದರೂ ದೊಡ್ಡವರಿಗೆ ಕೊಡಬೇಕಲ್ವಾ? ಹಾಗಾಗಿ ಯಾರಿಗೆ ಕೊಡಬೇಕು ಅನ್ನುವ ಆಲೋಚನೆ ಪಾಂಡವರಲ್ಲಿ ಬಂದಾಗ, ಕುರುಕುಲಕ್ಕೇನೆ ಹಿರಿಯನಾಗಿರತಕ್ಕಂತಹ ಭೀಷ್ಮಾಚಾರ್ಯರಲ್ಲಿ ಕೇಳ್ತಾನೆ ಧರ್ಮರಾಯ, ಮೊದಲು ಉಡುಗೊರೆ ಯಾರಿಗೆ? ಅಗ್ರಪೂಜೆ ಯಾರಿಗೆ? ಅಗ್ರಪೂಜೆ ಅಂದರೆ ಇಷ್ಟೇ, ಅವರನ್ನು ಸಿಂಹಾಸನದಲ್ಲಿ ಕೂಡಿಸಿ ಅವರಿಗೆ ಮೊದಲು ಉಡುಗೊರೆ ಕೊಟ್ಟು ಗೌರವವನ್ನು ಸೂಚನೆ ಮಾಡತಕ್ಕಂಥದ್ದು. ಇದೊಂದು ಅಗ್ರಪೂಜಾ. ಇದನ್ನು ಯಾರಿಗೆ ಮಾಡಬೇಕು ಅಂತ ಧರ್ಮರಾಜ ಭೀಷ್ಮಾಚಾರ್ಯರಲ್ಲಿ ಕೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ನೀನು ಅಗ್ರಪೂಜೆ ಮಾಡುವುದಾದರೆ ಕೃಷ್ಣನಿಗೆ ಮಾಡಬೇಕು. ಕೃಷ್ಣನಲ್ಲದೆ ಅಗ್ರಪೂಜೆಗೊಳ್ಳುವ ಅರ್ಹತೆ ಯಾರಿಗೂ ಇಲ್ಲ. ಕೃಷ್ಣನಿಗೆ ಅಗ್ರಪೂಜೆ ಆಗಬೇಕು ಅಂತ ಹೇಳ್ತಾರೆ. ಕೃಷ್ಣನಿಗೆ ಅಗ್ರಪೂಜೆ ಮಾಡಬೇಕು ಅಂತ ಪಾಂಡವರು ನಿರ್ಣಯ ಮಾಡ್ತಾರೆ. ಇಲ್ಲಿ ಭೀಷ್ಮರು ಕೃಷ್ಣನಿಗೆ ಅಗ್ರಪೂಜೆ ಆಗಬೇಕು ಅಂತ ಹೇಳುವಲ್ಲಿಯೂ ಕೂಡ ಅವರಿಗೊಂದು ತತ್ವವನ್ನು ಜಗತ್ತಿಗೆ ತಿಳಿಸಬೇಕಾಗಿತ್ತು. ಅವರ ಉದ್ದೇಶ ಹಾಗೆ, ಕೆಟ್ಟ ಉದ್ದೇಶದಿಂದ ಹೇಳಿದ್ದಲ್ಲ. ಅವರು ಜಗತ್ತಿಗೆ ಒಂದು ತತ್ವವನ್ನು ಸಾರಬೇಕು ಅನ್ನುವ ಉದ್ದೇಶದಿಂದ ಭೀಷ್ಮಾಚಾರ್ಯರು ಅಗ್ರಪೂಜೆಯನ್ನು ಕೃಷ್ಣನಿಗೆ ಮಾಡಬೇಕು ಅಂತ ಹೇಳಿದರು. ಏನು ತತ್ವ ಅದು? ಆ ಮೂಲಕ ಏನು ತತ್ವ ಸಾರಿದರವರು ಅಂದರೆ, ರಾಜಸೂಯ ಯಾಗಕ್ಕೆ ವೇದವ್ಯಾಸ ದೇವರು ಬಂದಿದ್ದಾರೆ, ಪರಶುರಾಮ ದೇವರು ಬಂದಿದ್ದಾರೆ. ವೇದವ್ಯಾಸ ದೇವರು, ಪರಶುರಾಮ, ಕೃಷ್ಣ ಇದು ಭಗವಂತನ ಅಭಿನ್ನ ರೂಪಗಳು. ನಾವು ಹಿಂದೆ ನೋಡಿದ್ದೀವಿ, ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಪರಸ್ಪರ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತ ಅನ್ನುವಲ್ಲಿ ನಾವು ಭಗವಂತನಿಗೂ ಭಗವಂತನ ಅವತಾರಗಳಲ್ಲಿ ಪರಸ್ಪರ ಭೇದ ಇಲ್ಲ ಅನ್ನುವುದನ್ನು ನಾವು ಹಿಂದೆ ಪದ್ಯದಲ್ಲಿ ನೋಡಿದ್ದೇವೆ. ಆದ್ದರಿಂದ ವೇದವ್ಯಾಸದೇವರು ಬೇರೆ ಅಲ್ಲ, ಪರಶುರಾಮದವರು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಒಬ್ಬನದೇ ಮೂರು ರೂಪ.
ನೋಡ್ರಿ, ಏನು ರಾಜಸೂಯಾಗದ ಪುಣ್ಯ, ಆ ಪಾಂಡವರ ಪುಣ್ಯ. ಭಗವಂತ 3 ರೂಪದಿಂದ ಇದ್ದಾನೆ. ಸಾಕ್ಷಾತ್ ವಾಯುದೇವರು ಭೀಮಸೇನನಾಗಿ ಅವತಾರ ಮಾಡಿ ಬಂದು ತಾನು ರಾಜಸೂಯಾಗ ನಡೆಸಬೇಕು ಅಂತ ನಿಂತಿದ್ದಾನೆ. ಎಂತಹ ಭಾಗ್ಯ ನೋಡಿ, ಎಷ್ಟು ಪುಣ್ಯ ಪಾಂಡವರು. ಭಗವಂತ 3 ರೂಪದಿಂದ ಇದ್ದಾನೆ. ಪರಶುರಾಮ, ವೇದವ್ಯಾಸ, ಕೃಷ್ಣ 3 ರೂಪದಿಂದ ಭಗವಂತ ತಾನು ರಾಜಸೂಯಾಗದಲ್ಲಿದ್ದಾನೆ. ಭೀಷ್ಮಾಚಾರ್ಯರು ವೇದವ್ಯಾಸ ದೇವರಿಗೆ ಅಗ್ರಪೂಜೆ ಆಗಲಿ ಅಂದರೆ ಯಾರದೂ ತಕರಾರು ಇರ್ತಿರ್ಲಿಲ್ಲ. ಪರಶುರಾಮ ದೇವರಿಗೆ ಅಗ್ರಪೂಜೆ ಆಗಲಿ ಅಂದರೆ ಯಾರದೂ ತಕರಾರು ಇರ್ತಿರ್ಲಿಲ್ಲ. ಆದರೆ ಕೃಷ್ಣನ ವಿಷಯದಲ್ಲಿ ಅನೇಕ ಜನರಿಗೆ ತಕರಾರಿದೆ. ಕೃಷ್ಣನ ಬಗ್ಗೆ ಇವನು ಸಾಕ್ಷಾತ್ ಭಗವದವತಾರ ಅನ್ನುವ ನಿರ್ಣಯ ಇಲ್ಲ. ವೇದವ್ಯಾಸ ದೇವರ ಬಗ್ಗೆ ಯಾವ ಸಂಶಯ ಇಲ್ಲ. ಪರಶುರಾಮ ದೇವರು ಸಾಕ್ಷಾತ್ ಭಗವದವತಾರ ಸಂಶಯ ಇಲ್ಲ. ಕೃಷ್ಣನ ಬಗ್ಗೆ ಅನೇಕ ಜನರಿಗೆ ಸಂಶಯ ಉಂಟು. ಆದ್ದರಿಂದಾಗಿ ಈ 3 ಭಗವದವತಾರಗಳು ಕೂಡ ಒಬ್ಬನದೇ. ಕೃಷ್ಣ ಬೇರೆ ಅಲ್ಲ, ವೇದವ್ಯಾಸ ದೇವರು ಬೇರೆ ಅಲ್ಲ, ಪರಶುರಾಮದೇವರು ಬೇರೆ ಅಲ್ಲ. ಕೃಷ್ಣನೇ ವೇದವ್ಯಾಸ, ವೇದವ್ಯಾಸನೇ ಪರಶುರಾಮ, ಪರಶುರಾಮನೇ ವೇದವ್ಯಾಸ, ವೇದವ್ಯಾಸನೇ ಕೃಷ್ಣ. ಯಾವ ಭೇದವೂ ಪರಸ್ಪರವಾಗಿ ಇಲ್ಲ. ಆದ್ದರಿಂದ ಕೃಷ್ಣನ ಅಗ್ರಪೂಜೆ ಅಂದರೆ ಅದು ವೇದವ್ಯಾಸ ದೇವರ ಅಗ್ರಪೂಜೆ, ಕೃಷ್ಣನ ಅಗ್ರಪೂಜೆ ಅಂದರೆ ಅದು ಪರಶುರಾಮ ದೇವರ ಅಗ್ರಪೂಜೆನೇ. ಈ ಜಗತ್ತಿನಲ್ಲಿ ಪರಸ್ಪರ ಈ ಭೇದ ಇಲ್ಲ. ಕೃಷ್ಣನು ಕೂಡ ವೇದವ್ಯಾಸ ದೇವರು ಹೇಗೆ ಸಾಕ್ಷಾತ್ ಭಗವದ್ ಅವತಾರವೋ, ಪರಶುರಾಮ ದೇವರು ಹೇಗೆ ಸಾಕ್ಷಾತ್ ಭಗವದ್ ಅವತಾರವೋ, ಹಾಗೆ ಕೃಷ್ಣನು ಸಾಕ್ಷಾತ್ ಭಗವದ್ ಅವತಾರ ಅನ್ನೋದನ್ನು ಸಾರಬೇಕಾಗಿತ್ತು ಅವರಿಗೆ ಭೀಷ್ಮಾಚಾರ್ಯರಿಗೆ. ಇದನ್ನು ಜಗತ್ತಿಗೆ ಸಂದೇಶ ಕೊಡಬೇಕಾಗಿತ್ತು. ಕಾರಣ ಕೃಷ್ಣನಿಗೆ ಅಗ್ರಪೂಜೆ ಆಗಲಿ ಅಂತ ಧರ್ಮರಾಜನನ್ನು ಕುರಿತು ಹೇಳ್ತಾರೆ. ಧರ್ಮರಾಜ ತಮ್ಮ ಕುಲಕ್ಕೆ ಪಿತಾಮಹ, ಹಿರಿಯ ಮನುಷ್ಯ ಭೀಷ್ಮಾಚಾರ್ಯರು. ಕಾರಣ ಭೀಷ್ಮಾಚಾರ್ಯರು ಹೇಳಿದಂತೆ ಕೃಷ್ಣನನ್ನು ಶ್ರೇಷ್ಠವಾದ ಸಿಂಹಾಸನದಲ್ಲಿ ಕೂಡಿಸಿ ಅವರಿಗೆ ವಿವಿಧವಾಗಿರತಕ್ಕಂತಹ ವಸ್ತ್ರ ಆಭರಣಗಳ ಉಡುಗೊರೆಗಳನ್ನು ಕೊಟ್ಟು ಅಗ್ರಪೂಜೆಯನ್ನು ಮಾಡ್ತಾರೆ. ಇದು ಶಿಶುಪಾಲನಿಗೆ ಆಹಾರ ಆಯಿತು. ಇಷ್ಟರವರೆಗೆ ಅವನಿಗೆ ಜಗಳಾಡಲಿಕ್ಕೆ ಯಾವ ತಪ್ಪು ಸಿಕ್ಕಿರಲಿಲ್ಲ, ಯಾವ ನೆಪವೂ ಸಿಕ್ಕಿರಲಿಲ್ಲ. ಇದೊಂದು ತಪ್ಪು ಅಂತ ಅನಿಸ್ತು ಅವರಿಗೆ. ಕೃಷ್ಣನಿಗೆ ಅಗ್ರಪೂಜೆ ಮಾಡುವುದು ಇದು ಸರಿಯಲ್ಲ ಅನ್ನಿಸಿ ಸಭೆಯಲ್ಲಿ ಎದ್ದು ನಿಂತು ಅವನು ತರ್ಕಬದ್ಧವಾಗಿ ಮಾತನಾಡ್ತಾನೆ. ಕೃಷ್ಣನ ಅಗ್ರಪೂಜೆಯನ್ನು ವಿರೋಧಿಸ್ತಾನೆ, ಧರ್ಮರಾಯನನ್ನು ನಿಂದೆ ಮಾಡ್ತಾನೆ. ಅದೇನು ತರ್ಕಬದ್ಧವಾಗಿ ಅವನು ಮಾತನಾಡಿದ್ದು? ಆ ಮಾತುಗಳು ತರ್ಕಬದ್ಧವಾದರೂ ಕೃಷ್ಣ ಯಾಕೆ ಅವನನ್ನು ಸಂಹಾರ ಮಾಡಿದ? ಅದು ಮಹಾಭಾರತದ ಶ್ಲೋಕಗಳಿಂದಲೇ ನಾವು ಚಿಂತನೆ ಮಾಡಬೇಕು. ಬಹಳ ಅದ್ಭುತವಾದ ತರ್ಕಬದ್ಧವಾದ ಮಾತುಗಳು ಶಿಶುಪಾಲನದು. ಅದೇನು ಅವನ ತರ್ಕಬದ್ಧವಾದ ಮಾತುಗಳು? ತರ್ಕಬದ್ಧ ಮಾತನಾಡಿದರೂ ಕೃಷ್ಣ ಯಾಕೆ ಅವನನ್ನು ಸಂಹಾರ ಮಾಡಿದ ಅನ್ನುವ ವಿಚಿತ್ರವಾಗಿರತಕ್ಕಂತಹ ಚಿಂತನೆಯನ್ನು ನಾಳಿನ ಪ್ರವಚನದಲ್ಲಿ ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು.